ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಸಾಮಾಜಿಕ ಸಂಶೋಧನೆಯಲ್ಲಿ ಮತ್ತೊಂದು ವಿಷಯ ಯಾವತ್ತಪ್ಪ ಅಂತ ಹೇಳಿದರೆ ಸಾಮಾಜಿಕ ಸಮೀಕ್ಷೆ ಅನ್ನುವುದು. ಈ ಸಮೀಕ್ಷೆ ಅನ್ನೋ ಪದವನ್ನು ಸೋಷಿಯಲ್ ಸರ್ವೆ ಕೂಡ ಅಂತ ಹೇಳ್ತಾರೆ. ಈ ಸಮೀಕ್ಷೆ ಅಂತಕ್ಕಂಥ ಪದವನ್ನು ನೀವು ಅನೇಕ ಬಾರಿ ಕೇಳಿದ್ದೀರಿ. ಯಾಕೆಂದರೆ ನಿಮ್ಮ ಮನೆ ಕಡೆ ಎಲ್ಲ ಬಂದಿರ್ತಾರೆ ಸರ್ವೆ ಮಾಡೋಕ್ಕೆ. ನಿಮ್ಮ ಮನೇಲಿ ರೇಷನ್ ಕಾರ್ಡ್ ಸರ್ವೆ ಇರ್ಬೋದು, ವಾಹನಗಳು ಎಷ್ಟಿದಾವೆ ಅನ್ನಬೋದು, ಸ್ವಂತ ಮನೆ ಅನ್ನೋದು, ಹಿಂಗೆ ಮಾಹಿತಿನ ಸಂಗ್ರಹಕ್ಕೆ ಬಂದಿರ್ತಾರಲ್ಲ ಸರ್ವೆ ಅಂತ ಹೇಳಿ ನೀವು ಸಾಕಷ್ಟು ಸಲ ಈ ಪದಗಳನ್ನು ಬಳಸಿದ್ರಿ. ವಿಶೇಷವಾಗಿ ಸಮೀಕ್ಷೆ ಅಂತಕ್ಕಂಥ ಸರ್ವೆ ಅಂತಕ್ಕಂಥ ಅಥವಾ ಸಮೀಕ್ಷೆ ಅಂತಕ್ಕಂಥ ಸಮೀಕ್ಷೆ ಅಂತಕ್ಕಂಥ ಕನ್ನಡ ಪದ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಸರ್ವೆ ಅಂತ ಕರೀತಾರೆ. ಸರ್ವೆ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಸರ್ವೆ ಪದದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಪರಿಶೀಲಿಸುವುದು ಅಥವಾ ವಿಮರ್ಶಿಸುವುದು ಅಂಥೇಳಿ ಕೂಡ ನಾವು ಇದನ್ನು ಕರಿತೀವಿ. ಯಾಕಂದರೆ ಸಮಾಜದಲ್ಲಿರ್ತಕ್ಕಂಥ ಬದುಕಿನ ಅನೇಕ ವಿದ್ಯಮಾನಗಳನ್ನು ಅದರಿಂದ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಾವು ಈ ಸಾಮಾಜಿಕ ಸಮೀಕ್ಷೆ ವಿಧಾನವನ್ನು ನಾವಿವತ್ತು ಬಳಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಮಸ್ಯೆಗಳೇನದಾವ, ಸಾಮಾಜಿಕ ಸಮಸ್ಯೆಗಳೇನದಾವ, ಅದನ್ನು ಬಗೆಹರಿಸಬೇಕಂತಂದಾಗ ಸಾಮಾಜಿಕ ಸಮೀಕ್ಷೆ ಅಧ್ಯಯನ ಮಹತ್ವದಾಗಿದೆ ಅಂತಕ್ಕಂಥದ್ದು ಕೆಲವು ಚಿಂತಕರ ಒಂದು ಅಭಿಪ್ರಾಯವಾಗಿದೆ. ಅದರಲ್ಲಿ ಕೆಲವೊಂದು ವ್ಯಾಖ್ಯೆಗಳು ಬರ್ತಾವೆ. ಸಾಮಾಜಿಕ ಸಮೀಕ್ಷೆ ಅಂದರೆ ಏನು ಅನ್ನೋದಕ್ಕೆ ಅದರಲ್ಲಿ ಬೊಗಾಟಸ್ ಅವರು ಏನು ಹೇಳ್ತಾರಪ್ಪ ಅಂದರೆ, ಒಂದು ನಿರ್ದಿಷ್ಟ ಜನ ಸಮುದಾಯದ ಜನಜೀವನದ ಕಾರ್ಯಚಟುವಟಿಕೆಗಳ ಬಗೆಗಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯ ಸಂಗ್ರಹಣೆ ಸಾಮಾಜಿಕ ಸಮೀಕ್ಷೆ ಅಂತ ಹೇಳ್ತಾನೆ. ಅಂದರೆ ಯಾವುದೋ ಒಂದು ಜನ ಸಮುದಾಯ ಅದರಲ್ಲಿ ಜೀವನ ವಿಧಾನ, ಜೀವನ ಪದ್ಧತಿಗಳು, ಜೀವನ ಕ್ರಮಗಳು, ಅವರದೇ ಆದ ವಿಚಾರಗಳು, ಇನ್ನೆಲ್ಲ ಕುರಿತು ಏನು ಮಾಹಿತಿಯನ್ನು ಏನು ಸಂಗ್ರಹಿಸ್ತೀವಿ ಅದನ್ನು ಅವರೇನು ಹೇಳಿದ್ರು ಸಾಮಾಜಿಕ ಸಮೀಕ್ಷೆ ಅಂತ ಹೇಳ್ತಾರೆ, ಸೋಷಿಯಲ್ ಸರ್ವೆ ಅಂತೇಳಿ ಹೇಳ್ತಾರೆ. ಇನ್ನು ಬರ್ಗೇಸ್ರವ್ರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಸಮುದಾಯದ ಸ್ಥಿತಿಗತಿಗಳನ್ನು, ಜೀವನದ ಕ್ರಮಗಳನ್ನು ವೈಜ್ಞಾನಿಕವಾಗಿ ನಾವೇನು ಅಧ್ಯಯನ ಮಾಡ್ತೀವಿ ಅದನ್ನು ಅವ್ರು ಏನಂತ ಕರೆದ್ರು, ವಿಶೇಷವಾಗಿ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿ ಕರೆದ್ರು. ಯಾಕಂದರೆ ಕೆಲವೊಂದು ಅಂಶಗಳ ಮೂಲಕ ನಾವು ಅವರನ್ನು ಮಾಹಿತಿಯನ್ನು ಪಡಿತೀವಿ. ಆ ಮಾಹಿತಿಗಳೇನಿದಾವೆ ಅವು ವೈಜ್ಞಾನಿಕ ಮಟ್ಟದಲ್ಲಿ ಇದ್ದರೆ ಅದನ್ನು ಅವರು ಸಮೀಕ್ಷೆ ಅಂತ ಹೇಳಿ ಕರೆದ್ರು. ಇಲ್ಲಿ ಈ ವಾಕ್ಯಗಳನ್ನು ನೋಡಿದಾಗ ಏನು ಅನ್ಸುತ್ತಪ್ಪ ಅಂತ ಹೇಳಿದ್ರೆ, ಸಮುದಾಯವೊಂದರ ಜೀವನ ಕ್ರಮ, ಸಾಮಾಜಿಕ ಸಮಸ್ಯೆಗಳು, ಇವುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವಂಥ ಒಂದು ವಿಧಾನವಾಗಿದೆ ಸಾಮಾಜಿಕ ಸಮೀಕ್ಷೆ ಅಂದ್ರೆ ಅಂತಕ್ಕಂಥ ನೋಡ್ಬೋದು. ಇಲ್ಲಿ ವಿಶೇಷವಾಗಿ ಸಮುದಾಯ ಅಂತ ಹೇಳಿದ್ರೆ ಒಂದು ಸಮುದಾಯ, ಜನರ ಒಂದು ಸಮುದಾಯ, ಆ ಸಮುದಾಯಗಳಿಗೆ ಘಟಿಸ್ತಕ್ಕಂಥ ಅನೇಕ ಅಂದರೆ ವಿಧಾನಗಳು, ಜನಜೀವನ, ಅಲ್ಲಿಯ ಸಾಮಾಜಿಕ ಪರಿಸರ, ಸಾಂಸ್ಥಿಕ ಜೀವನ ಮುಂತಾದವುಗಳ ಬಗ್ಗೆ ನಾವು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿ ಮಾಹಿತಿಯನ್ನು ಏನು ಸಂಗ್ರಹಿಸ್ತೀವಿ, ಮಾಹಿತಿಯನ್ನು ಏನು ಪಡ್ಕೋತೀವಿ ಅದನ್ನು ವಿಶೇಷವಾಗಿ ಸಾಮಾಜಿಕ ಸಮೀಕ್ಷೆ ಅಂಥೇಳಿ ಕೂಡ ನಾವಿಲ್ಲಿ ನಿಸ್ಸಂದೇಹವಾಗಿ ಹೇಳ್ಬೋದು ಅಂತ ಹೇಳ್ತಾರೆ. ಹೀಗೆ ನಾವೇನು ಮಾಹಿತಿಯನ್ನು ಪಡ್ಕೋತೀವಿ, ಏನು ವಿಷಯನ ಪಡ್ಕೋತೀವಿ ಅವುಗಳನ್ನು ನಾವು ಏನು ಹೇಳ್ತೀವಪ್ಪ ಅಂದರೆ ಸಾಮಾಜಿಕ ಸಮೀಕ್ಷೆಯಲ್ಲಿ ನೋಡ್ತಾ ಹೋಗ್ತೀವಿ. ಹೀಗೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಾಮಾಜಿಕ ಸಮೀಕ್ಷೆಯ ಕೆಲವೊಂದು ಉದ್ದೇಶಗಳನ್ನು, ಸ್ಪಷ್ಟವಾದಂಥ ಉದ್ದೇಶಗಳನ್ನು ತಿಳ್ಕೊಬೇಕಾಗುತ್ತೆ. ಯಾವಾಗ ನಾವು ಸಾಮಾಜಿಕ ಸಮೀಕ್ಷೆ ಉದ್ದೇಶಗಳನ್ನು ತಿಳ್ಕೊತೀವಿ ಆವಾಗ ನಮಗೆ ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು, ಯಾಕಂದರೆ ಸಾಮಾಜಿಕ ವಿದ್ಯಮಾನಗಳ ಗ್ರಹಿಕೆಯೊಳಗೆ ಮತ್ತು ಸಾಮಾಜಿಕ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಅಧ್ಯಯನ ಮಾಡುವ ಮೂಲಕ ಮಾನವ ಮತ್ತು ಮಾನವ ಸಮೂಹದೊಂದಿಗಿನ ಒಡನಾಟವನ್ನು ಸ್ಪಷ್ಟವಾಗಿ ಅಧ್ಯಯನ ಮಾಡುವುದು ಸಾಧ್ಯವಾಗಿದೆ ಇದರಿಂದ ಸಾಮಾಜಿಕ ಸಮೀಕ್ಷೆಯಿಂದ. ಹಾಗಾಗಿ ಒಂದನೇದು ಏನು ಹೇಳ್ತಾನಪ್ಪ ಅಂದ್ರೆ, ಮಾಹಿತಿ ಸಂಗ್ರಹಣೆಯಲ್ಲಿ ನೆರವು ಅಂತ. ನಾವೇನು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಿದ್ದೀವಿ, ಮಾಹಿತಿ ಸಂಗ್ರಹಣೆ ಮಾಡ್ತೀವಿ, ಅದರಲ್ಲಿ ನೆರವಾಗ್ತದೆ. ಯಾಕಂದರೆ ಸಮುದಾಯದ ಜನಜೀವನವನ್ನು ಕುರಿತು ಮಾಹಿತಿ ಸಂಗ್ರಹಿಸುವುದೇ ಸಮೀಕ್ಷೆಯ ವಿಧಾನದ ಒಂದು ಮುಖ್ಯವಾದಂಥ ಗುರಿ. ವಿಶೇಷವಾಗಿ ಇದು ಶಿಕ್ಷಣ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಕೌಟುಂಬಿಕ ಜೀವನ ಇರ್ಬೋದು, ಜಾತಿ ಇರ್ಬೋದು, ಅಥವಾ ಆರ್ಥಿಕ ಚಟುವಟಿಕೆ, ಧರ್ಮ ಇರ್ಬೋದು. ಹೀಗೆ ಸಮುದಾಯದ ಯಾವುದೋ ಬಗೆಯ ವಿಷಯದ ಬಗ್ಗೆ, ಇದೇ ವಿಷಯ ಅಂತಲ್ಲ, ಸಮುದಾಯದಲ್ಲಿರ್ತಕ್ಕಂಥ ಯಾವುದೋ ವಿಷಯದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಲ್ಲಿ, ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡುವಲ್ಲಿ ಸಮೀಕ್ಷೆ ವಿಧಾನ ನೆರವಾಗಿದೆ ಅಂತಕ್ಕಂಥದ್ದು ಒಂದು ಉದ್ದೇಶ. ಹಾಗಾಗಿ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ, ಸಮುದಾಯದಲ್ಲಿರ್ತಕ್ಕಂಥದ್ದು ಕೆಲವೊಂದು ವಿಷಯಗಳನ್ನು, ಯಾವುದೇ ವಿಷಯಗಳನ್ನು ಅದಕ್ಕೆ ಕುರಿತಂಥ ಮಾಹಿತಿಯನ್ನು ಕಲೆ ಹಾಕುವುದೇ ಈ ಸಮೀಕ್ಷೆಯ ಮುಖ್ಯವಾದಂಥ ಉದ್ದೇಶವಾಗಿದೆ ಅನ್ನೋದು ಒಂದು. ಇನ್ನು ಎರಡನೇದು, ಸಮಸ್ಯೆಗಳ ಅಧ್ಯಯನದಲ್ಲಿ ನೆರವು. ಏನು ಪ್ರಾಬ್ಲಮ್ಸ್ ಬರ್ತಾವೆ ಅದರೊಳಗೆ ನೆರವು. ಸಮಸ್ಯೆಗಳು ಏನದಾವ, ಅದು ಯಾವುದೋ ಒಂದು ರಾಷ್ಟ್ರ ಇರಲಿ, ಯಾಕಂದರೆ ಯಾವ ರಾಷ್ಟ್ರಗಳು ಇವತ್ತು ಸಮಸ್ಯೆಯಿಂದ ಮುಕ್ತವಾಗಿಲ್ಲ. ಕೇವಲ ಸಮಸ್ಯೆಗಳು ಆಯಾ ರಾಷ್ಟ್ರದ ಪ್ರಗತಿಯನ್ನೇ ಕಸಿಯುವಷ್ಟು ಶಕ್ತವಾಗಿವೆ. ಕೆಲವೊಂದು ರಾಷ್ಟ್ರಗಳು, ಈಗಿನ ಕೊರೋನಾ ಸಮಸ್ಯೆ ಇದೆ, ನಮಗೆ ಎಷ್ಟು ಪ್ರಾಬ್ಲಮ್ಸ್ ಆಗಲಿಕ್ಕೆ ಇಡೀ ರಾಷ್ಟ್ರಕ್ಕೆ ಅನ್ನೋದು, ಕೆಲವೊಂದು ಸಮಸ್ಯೆಗಳು ಇಡೀ ರಾಷ್ಟ್ರದ ಬೆಳವಣಿಗೆನೇ ಕುಂಠಿತಗೊಳಿಸುವ ಮಟ್ಟಿಗದಾವೆ. ಹಾಗಾಗಿ ಒಂದು ಸಮುದಾಯದಲ್ಲಿ ಬರೀ ಸಮಸ್ಯೆಗಳೇ ಇವೆ ಎನ್ನುವ ತಿಳುವಳಿಕೆ ಅಷ್ಟೇ ಮುಖ್ಯವಲ್ಲ, ಬದಲಾಗಿ ಆ ಸಮಸ್ಯೆಗಳ ಒಂದು ಕಾರಣ ಪರಿಣಾಮಗಳನ್ನು ತಿಳ್ಕೊಂಡು ಅದರ ಬಗ್ಗೆ ಸಮೀಕ್ಷೆಯನ್ನು ಮಾಡಿ, ಅಧ್ಯಯನ ಮಾಡಿ, ಅದರ ಪರಿಹಾರ ಕ್ರಮಗಳೇನು ಕಂಡುಕೋತೀವಿ ಅದು ಕೂಡ ಬಹಳಷ್ಟು ಮುಖ್ಯ. ನಮ್ಮ ಅಧ್ಯಯನದಿಂದ ಏನು ಕಾರಣಗಳಾಗಿ ಸಮಸ್ಯೆಗಳು ಬಂದದ, ಆ ಕಾರಣಗಳನ್ನು ಹೇಗೆ ನಾವು ನಿವಾರಿಸಬೇಕು, ಅದಕ್ಕೇನು ಪರಿಹಾರಗಳಂತ ಏನು ನೋಡ್ತೀವಿ,
ಹಾಗಾಗಿ ಈ ಸಮೀಕ್ಷೆಗಳ ಅಧ್ಯಯನಕ್ಕೆ ಬಹಳಷ್ಟು ನೆರವಾಗ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಸರ್ಕಾರದ ಯೋಜನೆಗಳು ಫಲಪ್ರದವಾಗುವಲ್ಲಿ ನೆರವು. ಈ ಸಮೀಕ್ಷೆ ವಿಧಾನ ಕೇವಲ ಸಮುದಾಯಗಳಷ್ಟೇ ಅಲ್ಲ, ಸರ್ಕಾರದಲ್ಲಿರ್ತಂಥ ಕೆಲವು ಸಮಾಜದ ವಲಯಗಳು ಅಂತ ಹೇಳ್ತೀವಿ, ತೀರಾ ಹಿಂದುಳಿದ ಆದಿವಾಸಿಗಳ ಬಗೆಗಿನ, ಗ್ರಾಮೀಣ ಪರಿಸರದ ತಾಯಂತರ ಬಗೆಗಿನ, ಕೊಳಚೆ ವಾಸಿಗಳ ಬಗೆಗಿನ, ಯುವಕರ ಬಗೆಗಿನ, ವಯೋವೃದ್ಧರ ಬಗೆಗಿನ, ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಇಟ್ಟುಕೊಂಡು ನಾವು ಅಧ್ಯಯನ ಮಾಡ್ತೀವಿ. ಅವರ ಬಗ್ಗೆ ಮಾಹಿತಿನ ಸಂಗ್ರಹ ಮಾಡ್ತೀವಿ, ಆ ಮಾಹಿತಿಯನ್ನು ಕಲೆ ಹಾಕ್ತೀವಿ, ಅದನ್ನು ಸರ್ಕಾರ ಕೊಡ್ತೀವಿ, ಸರ್ಕಾರ ಅದ್ರ ಮೇಲೆ ಯೋಜನೆಗಳನ್ನು ಮಾಡ್ತದೆ. ನೋಡ್ರಿ, ವಿಧವಾ ಪಿಂಚಣಿ ವೇತನವನ್ನು ಮಾಡಿದರು, ವಿಧವಾ ವೇತನವನ್ನು ಮಾಡಿದರು, ಅಂಗವಿಕಲರ ಪಾಸ್ಗಳನ್ನು ಮಾಡಿದರು, ರೇಷನ್ಸ್ಗಳನ್ನು ಕೊಡ್ತಾರೆ ಬಡವರು. ಇವೆಲ್ಲ ಯಾವ ಆಧಾರದ ಮೇಲಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಸಂಶೋಧನೆಯನ್ನು ನಾವು ಸಮುದಾಯದಲ್ಲಿ ಮಾಡಿ ಅದನ್ನು ಮಾಹಿತಿಯನ್ನು ಪಡ್ಕೊಂಡು ಸರ್ಕಾರಕ್ಕೆ ಕಳಿಸ್ತೀವಿ. ಸರ್ಕಾರ ಏನು ಮಾಡುತ್ತಪ್ಪ ಅಂತ ಆ ಯೋಜನೆ ಜಾರಿಗೊಳಿಸುತ್ತಾ, ಪುನಃ ಯೋಜನೆ ಜಾರಿಗೊಳಿದ್ಮೇಲೆ ಪುನಃ ಸಮೀಕ್ಷೆ ಆಗುತ್ತೆ. ಅದರದ್ದು ಎಷ್ಟು ಫಲಾನುಭವಿಗಳಾದರು, ಎಷ್ಟು ಅದನ್ನು ಫಲಾನುಭವಿಗಳನ್ನ ಪಡ್ಕೋತಾ ಇದ್ದಾರೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಸರ್ಕಾರಕ್ಕೆ ಪುನಃ ಕಳಿಸ್ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಗಳು ಏನಪ್ಪ ಅಂದರೆ ಯಶಸ್ವಿ ಆಗಬೇಕಂತಂದಾಗೂ ಕೂಡ ಈ ಸಾಮಾಜಿಕ ಸಮೀಕ್ಷೆ ಬಹಳಷ್ಟು ಮುಖ್ಯವಾಗಿದೆ ಎಂದು ನಾವು ಗಮನಿಸಬಹುದು. ಮತ್ತೊಂದು ಕಡೆ ಥರ್ಡ್ ಒನ್ ಏನು ಹೇಳ್ತಾನಪ್ಪ ಅಂದರೆ ಕಲ್ಯಾಣ ರಾಜ್ಯದ ಗುರಿ ಸಾಧನೆ ಅಂತ. ಈಗ ಎಲ್ಲ ರಾಜ್ಯಕ್ಕೂ ಒಂದಿರುತ್ತೆ, ಏನಪ್ಪ ಅಂದರೆ ನಮ್ಮ ರಾಜ್ಯ ಕಲ್ಯಾಣ ರಾಜ್ಯವಾಗಬೇಕು ಅಂತೇಳಿ. ಹಾಗಾಗಿ ಈ ಸಮಾಜ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ ನಾವು ಅನೇಕ ಯೋಜನೆ ಹಮ್ಮಿಕೋತೀವಿ. ಒಂದು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ, ಅಂಗವಿಕಲರಿಗಾಗಿ, ವೃದ್ಧರಿಗಾಗಿ, ಯುವಕರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೀವಿ. ಹಾಗಾಗಿ ರೂಪಿಸಿದ ನಂತರ ಅಷ್ಟಕ್ಕೆ ಬಿಡಲ್ಲ, ಅವನ್ನ ಮತ್ತೆ ಸ್ಟಡಿ ಮಾಡ್ತೀವಿ, ಸಮೀಕ್ಷಾ ಅಧ್ಯಯನ ಮಾಡ್ತೀವಿ, ಮಾಹಿತಿಯನ್ನು ಪಡ್ಕೋತೀವಿ. ಎಲ್ಲೆಲ್ಲಿ ಆ ಕಾರ್ಯಕ್ರಮಗಳಲ್ಲಿ ದೋಷಗಳದಾವ, ಎಲ್ಲೆಲ್ಲಿ ಸಮಸ್ಯೆಗಳಾಗ್ಲಿಕ್ಕತ್ತದ, ಅವನ್ನೆಲ್ಲ ತಿಳ್ಕೊಂಡು ಸರಿಪಡಿಸಿ ಪುನಃ ಕಾರ್ಯಕ್ರಮವನ್ನು ಜಾರಿಗೊಳಿಸ್ತೀವಿ. ಹಾಗಾಗಿ ಇಲ್ಲಿಯೂ ಕೂಡ ನಾವು ಕಲ್ಯಾಣ ರಾಜ್ಯದ ಗುರಿ ಸಾಧನೆಗೆ ನಮ್ಮ ಸಮೀಕ್ಷಾ ವಿಧಾನ ಬಹಳಷ್ಟು ಮುಖ್ಯವಾಗಿದೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು. ಮತ್ತೊಂದು ಕಡೆ ನಗರ ಯೋಜನೆಗಳ ಸಹಕಾರ ಅಂತ ಇವತ್ತು ನೀವು ಗಮನಿಸ್ಬೋದು. ಏನಪ್ಪ ಅಂತ ಹೇಳಿದ್ರೆ ಫೋರ್ತ್ ಒನ್ ಥರ ನಗರ ಯೋಜನೆಗಳಿಗೆ ಸಹಕಾರ ಅಂತ ಹೇಳ್ತಾನೆ. ಇವತ್ತು ನಮ್ಮ ಜೀವನದಲ್ಲಿ ನಗರಗಳು ಬಹಳಷ್ಟು ವೇಗವಾಗಿ ಫಾಸ್ಟ್ವಾಗಿ ಬೆಳೀಲಿಕ್ಕತ್ತಾವ, ಭಾಳ ಫಾಸ್ಟ್ವಾಗಿ ಬೆಳೀಲಿಕ್ಕತ್ತಾವ. ನಗರಗಳು ಇವತ್ತು ಅನೇಕ ಸಮಸ್ಯೆಗಳನ್ನು ತುಂಬಿ ತುಳಿಕಳಿಕತ್ತಾವ. ಇವತ್ತು ನೀವು ಎಕ್ಸಾಂಪಲ್ ತೊಗೊಂಡ್ರೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯನ್ನು ತೆಗೆದುಕೊಂಡ್ರಪ್ಪ ಅಂತ ಹೇಳಿದರೆ, ಅಲ್ಲಿ ಕಸದ ವಿಲೇವಾರಿನ ಒಂದು ದೊಡ್ಡ ಸಮಸ್ಯೆ. ಕಸವನ್ನು ಎಲ್ಲಿ ವಿಲೇವಾರಿ ಮಾಡಬೇಕು, ಯಾವ ಪ್ರದೇಶದಲ್ಲಿ ವಿಲೇವಾರಿ ಮಾಡಬೇಕು, ಹಿಂಗೆ ಅದರ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಅಂತ. ಹೀಗಾಗಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಇಂಥ ಸಮಸ್ಯೆಗಳು ಬಂದಾಗ ಜನ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮಾಹಿತಿಯನ್ನು ಪಡ್ಕೊಂಡು ಅದರ ಮೂಲಕ ನಾವು ಹೇಗೆ ಅದನ್ನು ಪರಿಹಾರ ಮಾಡಬಹುದು, ಆ ಸಮಸ್ಯೆಯನ್ನು ಹೇಗೆ ಪರಿಹಾರ ಸೂಚಿಸಬಹುದಾಗಿದೆ ಅಂತಕ್ಕಂಥ ವಿಷಯಗಳನ್ನು ನಾವು ಸಾಮಾಜಿಕ ಸಮೀಕ್ಷೆಯಿಂದ ನಾವು ವಿಶೇಷವಾಗಿ ಪಡಿತೇವೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು ಫಿಫ್ತ್ ಒನ್ ವ್ಯವಸ್ಥಿತ ಸಾಮಾಜಿಕ ಪರಿವರ್ತನೆ ಅಂತ ಹೇಳ್ತಾರೆ. 5ನೇ ಉದ್ದೇಶ ಏನು? ವ್ಯವಸ್ಥಿತ ಸಾಮಾಜಿಕ ಪರಿವರ್ತನೆ. ಪ್ರತಿಯೊಂದು ಸಮಾಜ ಕೂಡ ಬದಲಾವಣೆ ಹೊಂದುವುದು ಅನಿವಾರ್ಯ. ಈ ಬದಲಾವಣೆ ದಿಕ್ಕು ದಶೆಗಳು ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿಲ್ಲದಿದ್ದಾಗ, ಅಂದರೆ ಸಮಾಜದ ಒಂದು ಅಭಿವೃದ್ಧಿ ನಡೀತಿದ್ದ ಬೆಳವಣಿಗೆ ಅದಕ್ಕೆ ಪೂರಕವಾಗಿಲ್ಲದಿದ್ದಾಗ ಸಮಸ್ಯೆಗಳು ನಮ್ಮಲ್ಲಿ ಆರಂಭವಾಗ್ತವೆ. ಸಾಂಪ್ರದಾಯಿಕ ಸಮಾಜಗಳಾಗಿರುವಂಥ ನಮ್ಮಂಥ ರಾಷ್ಟ್ರಗಳಲ್ಲಿ ಬದಲಾವಣೆ ಅನ್ನೋದು ಅಷ್ಟು ಸುವ್ಯವಸ್ಥೆಯಾಗಿರೋಂಗಿಲ್ಲ. ಯಾಕಂದರೆ ನಾವು ಸಾಂಪ್ರದಾಯಿಕ ಹೊಂದ್ಕೊಂಡ್ಬಂದಿರ್ತೀವಿ. ಬದಲಾವಣೆ ತಕ್ಷಣ ಸಡನ್ಲಿ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಯೋಜಿತ ಬದಲಾವಣೆ ನಿರೀಕ್ಷಿಸುವುದಾದರೆ ಜನರ ಮನೋಭಾವನೆ, ಹೊಸ ಬಗೆಯ ಬದಲಾವಣೆಗಳ ಬಗ್ಗೆ ಹೇಗಿವೆ ಎನ್ನುವುದನ್ನು ಸಮರ್ಪಕವಾಗಿ ತಿಳಿಯುವುದು ಈ ಸಮೀಕ್ಷಾ ವಿಧಾನ. ಅಂದರೆ ಜನರ ಮನೋಭಾವನೆಗಳು, ಜನರ ಆ ಬದಲಾವಣೆಗೆ ಒಪ್ತಾರೋ ಇಲ್ಲೋ, ಸ್ಪಂದಿಸ್ತಾರೋ ಇಲ್ಲೋ ಇವೆಲ್ಲ ತಿಳ್ಕೊಬೇಕಂತ ಹೇಳಿದರೆ ಸಮೀಕ್ಷಾ ಒಂದು ವರದಿ ಏನದ ಮಾಹಿತಿ ಸಂಗ್ರಹಿಸೋದ್ರಿಂದ ಇದು ಬಹಳ ಮುಖ್ಯವಾಗಿದೆ ಅಂತ ಕೂಡ ಗಮನಿಸ್ಬೋದು. ಇಲ್ಲಿ ಇದಷ್ಟೇ ಅಲ್ಲದೆ ಇನ್ನೂ ಪ್ರಮುಖ 3 ಮುಖ್ಯ ಉದ್ದೇಶಗಳನ್ನ ಹೇಳ್ತಾರೆ. ಅದರಲ್ಲಿ ಒಂದನೇದು ಅಂದರೆ ಅದರಲ್ಲಿ ಏನು ಹೇಳ್ತಾರಪ್ಪ ಅಂದರೆ ವಾಸ್ತವ ಮತ್ತು ಉಪಯುಕ್ತತಾ ದೃಷ್ಟಿಕೋನ. ವಾಸ್ತವ ಮತ್ತು ಉಪಯುಕ್ತತಾ ದೃಷ್ಟಿಕೋನ. 2 ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ಸ್ಥೂಲ ನೋಟ. ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ಸ್ಥೂಲ ನೋಟ. 3 ಸಾಮಾಜಿಕ ಸಂಗತಿಗಳ ಬಗೆಗೆ ಮಾಹಿತಿ. ಸಾಮಾಜಿಕ ಸಂಗತಿಗಳ ಅದ್ರ ಬಗ್ಗೆ ಮಾಹಿತಿ. ಹಿಂಗೆ ಈ 3 ಪ್ರಕಾರದ ಒಂದು ಸಂಗತಿಗಳ ಗಮನದಲ್ಲಿಟ್ಕೊಂಡು ಸಮೀಕ್ಷೆ ಅನ್ನೋದು ಏನಪ್ಪ ಅಂದ್ರೆ ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಸಾಮಾಜಿಕ ಸಮಿತಿಯನ್ನು ಕುರಿತು ಮೋಸರ್ ಅಂತ ಬರ್ತಾರೆ. ಮೋಸರ್ ಅವರು ಏನು ಹೇಳ್ತಾರಪ್ಪ ಅಂತ ಹೇಳಿದರೆ, ಸಮೀಕ್ಷೆಯನ್ನು ಮಾಹಿತಿ ಸಂಗ್ರಹಣೆ ಮುಖ್ಯ ಸಾಧನವೆಂದು ಪರಿಗಣಿಸಬೇಕು. ಇದು ಸಮಸ್ಯೆ ಬಗೆಗೆ ಸ್ಪಷ್ಟವಾದ ಚಿತ್ರಣವನ್ನು ಮೂಡುವುದು ಮತ್ತು ಮುಂದೆ ಯಾವ ಕ್ರಮಗಳು ಕೈಗೊಳ್ಳಬೇಕು ಎನ್ನುವ ಸೂಚನೆಯನ್ನು ಕೂಡ ಲಭಿಸುತ್ತವೆ ಅಂತ ಹೇಳ್ತಾರೆ. ಮೊಸರು ಅವರು ಏನು ಹೇಳ್ತಾರಪ್ಪ ಅಂತೇಳಿ ವಿಶೇಷವಾಗಿ ಇದನ್ನು ನಾವು ಮಾಹಿತಿ ಸಂಗ್ರಹಣೆಗೆ ಮುಖ್ಯ ಸಾಧನ ಅಂತೇಳಿ ನಾವು ಬಳಸ್ತೀವಿ. ಅದನ್ನು ಸಮೀಕ್ಷೆಯನ್ನು ಬಳಸ್ತೀವಿ. ಇದರಿಂದ ಏನಾಗುತ್ತಪ್ಪ ಅಂದರೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಭಾಳ ಸರಳವಾಗ್ತದೆ ಅಂತಕ್ಕಂಥ ವಿಚಾರವನ್ನು
ನಾವು ಸಾಮಾಜಿಕ ಸಮೀಕ್ಷೆಯಿಂದ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಸಾಮಾಜಿಕ ಸಮೀಕ್ಷೆಯ ಉದ್ದೇಶಗಳು ಸ್ಪಷ್ಟವಾಗಿ ಹೇಳುತ್ತವೆ ಏನಪ್ಪ ಅಂತ ಹೇಳಿದ್ರೆ, ಈಗಿನ ಸಮಾಜದಲ್ಲಿ ಸಮುದಾಯಗಳನ್ನು, ಜನರ ಜೀವನ ಕ್ರಮಗಳನ್ನು ಮುಂತಾದವುಗಳನ್ನು ಅಧ್ಯಯನ ಮಾಡಬೇಕು ಅಂತಂದಾಗ ಸಾಮಾಜಿಕ ಸಮೀಕ್ಷೆಗಳು ಅವಶ್ಯವಾಗಿ ಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಸ್ಪಷ್ಟವಾಗಿ ಹೇಳುತ್ತವೆ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಮಾಜಿಕ ಸಮೀಕ್ಷೆ ಎಂದರೇನು, ಸಾಮಾಜಿಕ ಸಮೀಕ್ಷೆ ಉದ್ದೇಶಗಳಾದ ನೆಕ್ಸ್ಟ್ ಸಾಮಾಜಿಕ ಸಮೀಕ್ಷೆಯ ಪ್ರಕಾರಗಳು ಅಂತ ಬರ್ತಾವೆ. ಇದರಲ್ಲಿ ಯಾವ್ಯಾವ ರೀತಿ ಸಮೀಕ್ಷೆಗಳನ್ನು ನಾವು ಮಾಡ್ಬೋದು, ಯಾವ ರೀತಿ ಸಾಮಾಜಿಕ ಸಮೀಕ್ಷೆಗಳು ಬರ್ತಾವೆ. ಯಾಕಂದರೆ ಈ ಸಾಮಾಜಿಕ ಸಮೀಕ್ಷೆ ಅನ್ನೋದು ಮಾಹಿತಿ ಸಂಗ್ರಹಣೆಯಲ್ಲಿ ಬಹಳಷ್ಟು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ, ಭಾಳ ಇಂಪಾರ್ಟೆಂಟ್ ರೋಲನ್ನು ಇದು ಮಾಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ PV ಯಂಗ್ರವರು ಏನು ಹೇಳ್ತಾರಪ್ಪ ಅಂದ್ರೆ, ಸಾಮಾಜಿಕ ಸಮೀಕ್ಷೆಯು ಕೆಳಗಿನ ಮುಖ್ಯವಾದ 3 ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ಮಹತ್ವವನ್ನು ಪಡೆದಿದೆ ಅಂತ ಹೇಳ್ತಾರೆ. ಅಂದರೆ 3 ಮುಖ್ಯವಾದಂಥ ಕಾರ್ಯಗಳನ್ನು ಮಾಡ್ತದೆ ಅಂತಕ್ಕಂಥ PV ಯಂಗ್ರವರು ಹೇಳ್ತಾರೆ. ಅದರಲ್ಲಿ ಒಂದು, ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದ ರಚನಾತ್ಮಕವಾದ ಯೋಜನೆಗಳ ಬಗ್ಗೆ ಗಮನ ಹರಿಸುತ್ತದೆ. ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದ ರಚನಾತ್ಮಕ ಯೋಜನೆಗಳ ಬಗ್ಗೆ ಅದು ಗಮನವನ್ನು ಹರಿಸುತ್ತದೆ. ಸೆಕೆಂಡ್ ಒನ್, ಸಾಮಾಜಿಕ ರೋಗಗ್ರಸ್ತ ಸ್ಥಿತಿಯನ್ನು ಸರಿಪಡಿಸಲು ನೆರವಾಗುತ್ತದೆ. ಸಾಮಾಜಿಕ ರೋಗಗ್ರಸ್ತ ಸ್ಥಿತಿಯನ್ನು ಅಂದರೆ ಸಮಾಜಕ್ಕೆ ಕೂಡ ಆಗಾಗ ಸಮಸ್ಯೆಗಳೇನು ಬರ್ತಾವಲ್ಲ, ಒಂದು ರೋಗಗಳು ಅಂತ ಹೇಳ್ತೀವಿ. ಹಂಗೆ ಮಾನವನಿಗೆ ಹೆಂಗೆ ರೋಗಗಳು ಬರ್ತಾವೆ ಹಾಗೆ ಸಮಾಜಕ್ಕೂ ರೋಗಗಳು ಬರ್ತಾವೆ, ಅದನ್ನು ಪರಿಹರಿಸುವಲ್ಲಿ ನೆರವಾಗ್ತದೆ. ಮತ್ತೊಂದು ಕಡೆ ಮಾದರಿಗಳನ್ನು ಹೋಲಿಕೆಯ ಮೂಲಕ ಅಧ್ಯಯನ ಮಾಡುವಲ್ಲಿ ನೆರವಾಗ್ತದೆ. ಸ್ಯಾಂಪಲ್ಸ್ ಮೆಥಡ್ಸ್ ಏನಿರ್ತಾವೆ ಅದನ್ನು ಬಳಸಿಕೊಂಡು ನಾವು ಅಧ್ಯಯನ ಮಾಡಲಿಕ್ಕೆ ಇದು ಭಾಳಷ್ಟು ಅನುಕೂಲವಾಗಿದೆ ಅಂತಕ್ಕಂಥ ಕೂಡ ಅವ್ರು ಹೇಳ್ತಾರೆ. ಇಂಥ ಸಾಮಾಜಿಕ ಸಮೀಕ್ಷೆ ಯಾವುದೋ ಒಂದು ರೂಪದಲ್ಲಿರದೆ ಅನೇಕ ಪ್ರಕಾರಗಳಲ್ಲಿ ನಾವು ವಿಂಗಡಿಸಿದ್ದೇವೆ. ಯಾಕಂದರೆ ಸಮೀಕ್ಷೆ ಅನ್ನೋದು ಒಂದೇ ರೀತಿಯಲ್ಲ, ಬೇರೆ 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 ರೀತಿಯೊಳಗೆ ನಾವು ಸಮೀಕ್ಷೆಗಳನ್ನು ಮಾಡ್ತೀವಿ. ಅಂತ ಕೆಲವೊಂದು ಪ್ರಕಾರಗಳು ಇಲ್ಲದಾವೆ. ಅದರಲ್ಲಿ ಒಂದು ಅಂಚೆ ಸಮೀಕ್ಷೆ ಅಂತ ಬರುತ್ತೆ. ಫಸ್ಟ್ ಒಂದು ಏನು ಬರುತ್ತೆ, ಅಂಚೆ ಸಮೀಕ್ಷೆ. ಇದರಲ್ಲಿ ವ್ಯಕ್ತಿಗತ ಸಮೀಕ್ಷೆಗಿಂತಲೂ, ಅಂಚೆ ಸಮೀಕ್ಷೆ ಒಳಗೆ ವ್ಯಕ್ತಿಗತ ಸಮೀಕ್ಷೆಗಿಂತಲೂ ಕಡಿಮೆ ಖರ್ಚಿನದ್ದು, ಪೂರ್ವಾಗ್ರಹಕ್ಕೆ ಅವಕಾಶವಿಲ್ಲ, ಸಾಕ್ಷರರಿರುವವರು ಮಾತ್ರ ಇದರಲ್ಲಿ ಭಾಗವಹಿಸ್ಬೋದು. ಅಂದರೆ ಯಾರಿಗೆ ಓದು ಬರಹ ಬರ್ತದಲ್ಲ ಅವರಷ್ಟೇ ಅಂಚೆ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾರೆ. ಅಂದರೆ ನಾವು ಅಂಚೆಗಳನ್ನು ಕಳಿಸ್ತೀವಿ, ಕ್ವಶನ್ಸನ್ನು ಕಳಿಸ್ತೀವಿ, ಅವರಿಗೆ ಆನ್ಸರ್ ಮಾಡಿ ಕಳಿಸ್ತಾರೆ. ಇದನ್ನು ಅಂಚೆ ಸಮೀಕ್ಷೆ ಅಂತ ಹೇಳ್ತೀವಿ. ಮತ್ತೊಂದು ಪ್ರಾಥಮಿಕ ಸಮೀಕ್ಷೆ ಅಂತ ಬರುತ್ತೆ. ಎರಡನೇದ್ದು ಪ್ರಾಥಮಿಕ ಸಮೀಕ್ಷೆ. ಇಲ್ಲಿ ಇದು ಆರಂಭಿಕ ಮಾಹಿತಿ ಆಗಿರುತ್ತೆ. ಜನಗಣತಿ, ಆದಾಯ, ಉದ್ಯೋಗಕ್ಕೆ ಸಂಬಂಧ ಮಾಹಿತಿಯನ್ನು ಪಡೆಯಬಹುದು. ಇಲ್ಲಿ ಪ್ರಾಥಮಿಕ ಸಮೀಕ್ಷೆ ಅಂದರೆ ಜನಗಣತಿ, ಆದಾಯ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿ ನಿಮ್ಮ ಮನೆ ಕಡೆ ಎಲ್ಲ ಬಂದಿರ್ತಾರೆ, ಇಂದೆಲ್ಲ ವೋಟರ್ ಐ ಡಿ ಹೆಸರು ಬರ್ಕೋಬೇಕಾದ್ರೆ ಸಮೀಕ್ಷೆಯನ್ನು ಮಾಡಿರ್ತಾರಲ್ಲ, ಅದು ಜನಗಣತಿ ಅಂತ ಹೇಳ್ತೀರಿ, ನೀವು ಕೇಳಿರ್ತೀರಿ ಈ ಪದವನ್ನು. ಹಾಗಾಗಿ ಇದು ಪ್ರಾಥಮಿಕ ಸಮೀಕ್ಷೆ ಒಳಗೆ ಬರ್ತಕ್ಕಂಥದ್ದು. ಇನ್ನು ಮೂರನೇದು ಜನಗಣತಿ ಸಮೀಕ್ಷೆ ಅಂತ ಬರುತ್ತೆ. ಇದು ಅತ್ಯಂತ ಉಪಯುಕ್ತವಾದ ಸಮೀಕ್ಷೆ. ಯಾಕಂದರೆ ಇದನ್ನು ಏನು ಮಾಡ್ತಾರಪ್ಪ ಅಂದರೆ, ಸರ್ಕಾರಗಳೇ ಈ ಸಮೀಕ್ಷೆನ ಮಾಡಿಸ್ತಾವೆ, ಸರ್ಕಾರಗಳೇ ಈ ಸಮೀಕ್ಷೆನ ಅವಲಂಬಿಸಿವೆ ಅಂತ ಹೇಳ್ತಾರೆ. ಈ ಸಮೀಕ್ಷೆನ ಅವೇ ಮಾಡಿಸ್ತವೆ ಮತ್ತು ಅವರೇ ಈ ಸಮೀಕ್ಷೆಗಳನ್ನು ಅವಲಂಬಿಸ್ತಾರೆ. ಯಾವುದು? ಜನಗಣತಿ ಸಮೀಕ್ಷೆ. ಇನ್ನು ಫೋರ್ತ್ ಒನ್ ಪ್ರತ್ಯಕ್ಷ ಸಮೀಕ್ಷೆ ಅಂತ ಬರುತ್ತೆ. ಏನು ಹೇಳ್ತಾನೆ? ಪ್ರತ್ಯಕ್ಷ ಸಮೀಕ್ಷೆ. ಇಲ್ಲಿ ಪ್ರಮಾಣಾತ್ಮಕ ಸ್ವರೂಪದ ಮಾಹಿತಿಯನ್ನು ಸಂಗ್ರಹಿಸಲಾಗುವುದು. ಏನು ನಮಗೆ ಮಾಹಿತಿ ಬೇಕೋ ಅದನ್ನು ಮಾತ್ರ ಏನಪ್ಪ ಅಂದ್ರೆ ನಾವು ಇಲ್ಲಿ ಪ್ರತ್ಯಕ್ಷ ಸಮೀಕ್ಷೆ ಒಳಗೆ ನಾವು ವಿಶೇಷವಾಗಿ ಮಾಹಿತಿಯನ್ನು ದಾಖಲಿಸಲಾಗುತ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಸಾರ್ವಜನಿಕ ಸಮೀಕ್ಷೆ ಅಂತ ಬರುತ್ತೆ. ಸಾರ್ವಜನಿಕ ಸಮೀಕ್ಷೆ ಅಂತ ಹೇಳಿದರೆ ಜನಜೀವನಕ್ಕೆ ಸಂಬಂಧಿಸಿದಂಥ ಸಮೀಕ್ಷೆಗಳು. ಉದಾಹರಣೆಗೆ ದಾಂಪತ್ಯ ಯುವಕರು ಇರ್ಬೋದು, ಶಿಕ್ಷಣ ಇರ್ಬೋದು. ನಾವು ಕೊಡ್ತಕ್ಕಂಥ ಶಿಕ್ಷಣ ಯುವಕರಿಗೆ ಸರಿಯಾದ ಪ್ರಮಾಣದಲ್ಲಿ, ಈಗ ನೋಡಿರಿ ನಿಮಗೆಲ್ಲ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದಾವೆ, ಇದ್ರ ಬಗ್ಗೆ ಸಮೀಕ್ಷೆ ಮಾಡೋದು. ನಾವು ಮಾಡ್ತಕ್ಕಂಥ ಆನ್ಲೈನ್ ಕ್ಲಾಸಸ್ಸು ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಅನುಕೂಲವಾಗಿದೆ, ಎಷ್ಟರ ಮಟ್ಟಿಗೆ ಅವ್ರು ತಿಳ್ಕೊತಾ ಇದ್ದಾರೆ, ಅವ್ರಿಗೆ ಹೆಲ್ಪ್ ಆಗೈತಿ ಇಲ್ಲೋ, ಹಿಂಗೆ ಅನೇಕ ವಿಷಯಗಳನ್ನು ತಿಳಿಲಿಕ್ಕೆ ನಮಗೇನಪ್ಪ ಅಂದ್ರೆ ಸಾರ್ವಜನಿಕ ಸಮೀಕ್ಷೆ ಭಾಳಷ್ಟು ಮುಖ್ಯವಾಗಿದೆ ಅಂತ ಹೇಳ್ತಾರೆ. ಇನ್ನು ಸಿಕ್ಸ್ತ್ ಒನ್ ಸಾಮಾನ್ಯ ವಿಸ್ತೃತ ರೂಪದ ಸಮೀಕ್ಷೆ. ಸಾಮಾನ್ಯ ವಿಸ್ತೃತ ರೂಪದ ಸಮೀಕ್ಷೆ ಅಂದರೆ ಸಮಸ್ಯೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪಡೆಯುವುದು. ಒಂದು ಸಮಸ್ಯೆ ಏನಾದರೂ ಬಂತಪ್ಪ ಅಂದರೆ ಅದಕ್ಕೆ ಎಲ್ಲ ಥರದ ಮಾಹಿತಿಗಳನ್ನು ಸಮಗ್ರವಾಗಿ, ಸ್ವಲ್ಪ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸ್ತೀವಿ, ಅದನ್ನು ವಿಶೇಷವಾಗಿ ಸಾಮಾನ್ಯ ವಿಸ್ತೃತ ಸಮಸ್ಯೆಗಳು ಅಥವಾ ಸಮೀಕ್ಷೆಗಳು ಅಂಥೇಳಿ ನಾವು ಕರಿತೀವಿ. ಇಷ್ಟು ನಮ್ಮ ಸಾಮಾಜಿಕ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೋಡ್ಬೋದು. ಕೇವಲ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಮಾಹಿತಿಗಳಲ್ಲ, ಕೆಲವೊಂದು ಇತಿಮಿತಿಗಳು ಕೂಡ ಈ ಸಮೀಕ್ಷೆಗೆ ಬರ್ತಾವೆ. ಸಮೀಕ್ಷಾ ಪದ್ಧತಿಯ ಕೆಲವೊಂದು ಇತಿಮಿತಿಗಳು, ಲಿಮಿಟೇಷನ್ಸ್ ಅದಾವೆ. ಏನದಾವಪ್ಪ ಅಂದರೆ, ಮಾನವ ಸಂಪನ್ಮೂಲ ಮತ್ತು ಆರ್ಥಿಕತೆಯನ್ನು ಅವಲಂಬಿಸಿರುವುದರಿಂದ ಇದು ದುಬಾರಿಯಾದ ವಿಧಾನವಾಗಿದೆ. ಅಂದರೆ ಸ್ವಲ್ಪ ಖರ್ಚಿನ ಜಾಸ್ತಿ. ಎಲ್ಲೋ ಒಂದು ಬೇರೆ ಪ್ರದೇಶಕ್ಕೆ ಹೋಗಿ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಮಾಡ್ಕೋಬೇಕಂದ್ರೆ ಅಲ್ಲೇ ಇರಬೇಕಾಗತ್ತೆ, ಅಲ್ಲೇ ಜನರ ಜೋಡಿ ಒಡನಾಟ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಟೈಮ್ ಹಣ ವ್ಯಯ ಆಗುವುದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಯಾಕಂದ್ರೆ ಇಷ್ಟ ಟೈಮ್ ಹಿಂಗೆ ಮುಗೀತು ಅಂತ ಹೇಳಕ್ಕೆ ಬರೋದಿಲ್ಲ. ಮತ್ತೊಂದು ಕಡೆ ಇದು ಬೇಗ ಮುಗಿಯುವಂಥದ್ದಲ್ಲ, ಭಾಳಷ್ಟು ಟೈಮ್ ತೊಗೋತೈತಿ. ಇವತ್ತು ಒಂದು ಊರಿಗೆ ಹೋದಿವಪ್ಪ ಅಂದ್ರೆ ಒಂದೇ ದಿನಕ್ಕೆ ಅಲ್ಲಿರ್ತಕ್ಕಂಥ 500 ಮರಿಯನ್ನು ನಾವು ಒಂದೇ ದಿನ ಸರ್ವೆ ಮಾಡ್ತೀನಿ ಅಂತ ಹೇಳಕ್ಕೆ ಬರಲ್ಲ.
ಒಂದೇ ದಿನ ಅಥವಾ ಒಂದು ವಾರಕ್ಕೆ ಮುಗಿಸ್ಕೊಂಬರ್ತೀನಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇದು ಭಾಳಷ್ಟು ವಿಳಂಬ ಆಗ್ತಕ್ಕಂಥ ಪದ್ಧತಿ. ಮತ್ತು ಕೆಲವೊಂದು ಟೈಮ್ ಫಲಿತಾಂಶ ಖಚಿತ ಸಿಗೋದಿಲ್ಲ. ಇವರು ಮಾಹಿತಿ ಕೊಡುವವರು ಯಾವುದೋ ಒಂದು ಒತ್ತಡ ಕೆಳಗಾಗಿ ಮಾಹಿತಿಯನ್ನು ಸುಳ್ಳು ಕೂಡ ದಾಖಲಿಸ್ಬೋದು. ಹೀಗಾಗಿ ಬಹಳಷ್ಟು ಸ್ಪಷ್ಟವಾದ ಮಾಹಿತಿ ಸಿಗುತ್ತಂತಕ್ಕಂಥದ್ದು ಇಲ್ಲ. ಮತ್ತು ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಕಾರ್ಯಕರ್ತರ ಕೊರತೆ. ನೋಡ್ರಿ, ಈಗ ಸಮೀಕ್ಷೆ ಮಾಡ್ಬೇಕಂತಂದಾಗ ಎಲ್ಲರೂ ಮನೆಗೆ ಬರ್ತಾರೆ, ನೀವು ಅದೇರಂದ್ರೆ ಸಾಕು, ಇಲ್ಲಾಂದ್ರೆ ನಂಬರ್ ಹಾಕಿ ಹೋಗ್ಬಿಡ್ತಾರೋ, ಅವರೇ ಟಿಕ್ ಮಾಡ್ಕೊಂಡ್ಬಿಡ್ತಾರೆ, ನಿಮ್ಮ ಮಾಹಿತಿಯನ್ನೆಲ್ಲ ನೀವು ಹೇಳೋದೇ ಬೇಡ. ಹೀಗಾಗಿ ಪ್ರಾಮಾಣಿಕ ಮತ್ತು ನಿಷ್ಠಾವಂತರ ಕೊರತೆಯನ್ನು ಕೂಡ ನಾವು ಗಮನಿಸ್ಬೋದು. ಕೆಲವೊಂದು ಟೈಮ್ ದೋಷಯುಕ್ತ ಮಾದರಿಯ ಬಳಕೆಯನ್ನು ಕೂಡ ನಾವು ನೋಡ್ಬೋದು. ಮತ್ತೊಂದು ಕಡೆ ಪೂರ್ವಾಗ್ರಹ ಪೀಡಿ ಹಾವಳಿ, ನಮ್ಮಲ್ಲಿ ಹಿಂದೆ ಏನು ಮಾಡಿರ್ತಾರೆ ನಾವು ಮುಂದೆ ಮಾಡ್ಕೊತ ಹೋಗೋದು ಬಿಡೋಂತಕ್ಕಂಥದ್ದು ವಿಷಯವನ್ನು ನಾವು ಗಮನಿಸ್ಬೋದು. ಮತ್ತೊಂದು ಕಡೆ ಇಲ್ಲಿ ಅಂಕಿ ಅಂಶಗಳ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀವಿ. ಎಷ್ಟು ಪರ್ಸೆಂಟೇಜ್ ಜನ ಹೀಗೆ ಹೇಳಿದರು, ಎಷ್ಟು ಪರ್ಸೆಂಟ್ ಜನ ಹೀಗೆ ಹೇಳಿಲ್ಲ. ಹಿಂಗೆ ಅಂಕಿ ಅಂಶಗಳಿಗೆ ಮಾತ್ರ ಹೆಚ್ಚಿನ ಬೆಲೆ ಕೊಡುವುದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹೀಗೆ ಸಾಮಾಜಿಕ ಸಮೀಕ್ಷೆಯ ಪ್ರತಿಯೊಂದು ಅಧ್ಯಯನ ವಿಧಾನದಲ್ಲೂ ಕೂಡ ಒಂದಲ್ಲ ಒಂದು ಬಗೆಯ ದೋಷಗಳು ಕಂಡೇ ಕರ್ತವೆ. ದೋಷಗಳಿಲ್ಲದಂತೂ ಯಾವುದೂ ಇಲ್ಲ, ದೋಷಗಳಿದ್ದೇ ಇರ್ತವೆ. ಬಟ್ ಅಷ್ಟಾದರೂ ಕೂಡ ಸಮೀಕ್ಷೆ ವಿಧಾನ ನಿಸ್ಸಂದೇಹವಾಗಿ ಒಂದು ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಒಳ್ಳೆಯ ವಿಧಾನವಾಗಿದೆ. ಅಂದರೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸಂಗ್ರಹಿಸುವಲ್ಲಿ ಈ ಸಮೀಕ್ಷೆ ವಿಧಾನ ಬಹಳಷ್ಟು ನಿಸ್ಸಂದೇಹವಾಗಿ ಒಳ್ಳೆಯ ಒಂದು ವಿಧಾನ ಅಥವಾ ಒಂದು ಒಳ್ಳೆಯ ಪದ್ಧತಿಯಾಗಿದೆ ಅಂಥೇಳಿ ನಾವು ನಿಸ್ಸಂದೇಹವಾಗಿ ಇಲ್ಲಿ ಅದನ್ನು ಹೇಳ್ಬೋದು ಅಂತ. ಇಷ್ಟು ನಿಮ್ಮ ಸಾಮಾಜಿಕ ಸಮೀಕ್ಷೆ ಏನದ, ಸೋಷಿಯಲ್ ಸರ್ವೆ ಏನದ, ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏಕವಿಷಯ ಅಧ್ಯಯನ ಅಂತ ಬರುತ್ತೆ, ಏಕವಿಷಯ ಅಧ್ಯಯನ ವಿಧಾನ ಅಂತ ಬರುತ್ತೆ, ಕೇಸ್ ಸ್ಟಡಿ ಅಂತ ಬರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಧನ್ಯವಾದಗಳು.